ಪರವಾನಗಿ ಸಿಕ್ಕರೂ ಕಾಲೇಜು ಕಟ್ಟಡ ನಿರ್ಮಾಣವಾಗ್ತಾ ಇಲ್ಲ. ಒಂದೇ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವುದದು ಕಾಲೇಜು? ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಎರಡು ಕಾಲೇಜಿನ ಲೈಸೆನ್ಸ್ ಇದ್ರೂ ಒಂದೇ ಕಾಲೇಜಲ್ಲಿ ಪಾಠ. ಗೋಲ್ಮಾಲ್ಗಿಳಿದ ಕಾಲೇಜು ಆಡಳಿತ ಮಂಡಳಿ. ಆದಷ್ಟು ಬೇಗ ಪ್ರಾರಂಭ ಮಾಡ್ತೇವೆ ಅಂತಾರೆ ಡಿಡಿಪಿಯು. ಒಂದು ಕಡೆ ಒಂದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಓದುವ ಕಾಲೇಜಿನ ದೃಶ್ಯಗಳು, ಮತ್ತೊಂದೆಡೆ ಪರವಾನಗಿ ಪಡೆದಿರುವ ಕಾಲೇಜು ಜಾಗದಲ್ಲಿ ಕಾಮಗಾರಿ ನಡೀತಾ ಇದೆ ಎನ್ನುತ್ತಿರುವ ಡಿಡಿಪಿಯು. ಹೌದು, ಬೀದರ್ನ ಮಾತಾ ಮಾಣಿಕೇಶ್ವರಿ ಎಂಬ ಒಂದೇ ಖಾಸಗಿ ಕಾಲೇಜಿನಲ್ಲಿ ಎರಡು ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸರ್ಕಾರದಿಂದ ಮಾಣಿಕೇಶ್ವರಿ ಎಂಬ ಇನ್ನೊಂದು ಕಾಲೇಜಿನ ಪರವಾನಗಿ ಪಡೆದ್ರೂ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿಲ್ಲ. ಈ ಕಾಲೇಜು ಕೋಡಿನಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ. ಹೀಗಾಗಿ ಇರುವ ಒಂದೇ ಕಾಲೇಜಿನಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗುತ್ತಿದೆ. ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿರುವ ಕಾಲೇಜಿನಲ್ಲಿ ಈ ಮೂಲಕ ಗೋಲ್ಮಾಲ್ ಮಾಡಲಾಗುತ್ತಿದೆ. ಈ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿಯನ್ನ ಕೇಳಿದ್ರೆ, ಈ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದು ಬೇರೆ ಯಾವುದೇ ಪರವಾನಗಿ ಇಲ್ಲ, ನಾವು ಯಾವುದೇ ಗೋಲ್ಮಾಲ್ ಮಾಡ್ತಿಲ್ಲ ಅಂತ ತೇಪೆ ಹಾಕಿದ್ರು. ಸರ್, ಒಂದು ವಿಷಯ ಹೇಳ್ತೇನೆ, ಎಲ್ಲರೂ ಡಾಕ್ಯುಮೆಂಟೇಶನ್ ಇರ್ತದೆ, ಇಲ್ಲ ಅಂದ್ರೆ ಯಾರು ಕೊಡಲ್ಲ ಸರ್ ಪರ್ಮಿಷನ್. ಅಲ್ಲ ಸರ್, ನವೀನ್ ಪಿ ಯು ಕಾಲೇಜ್ 158 ಬಗ್ಗೆ ನಾನೇನು ಹೇಳಿಲ್ಲ. FM 0119 ಶ್ರೀ ಮಾತಾ ಮಾಣಿಕೇಶ್ವರಿ ಕಾಲೇಜ್ ಮಸೂದಿಲ್ಲ, ನವೀನ್ ಪಿ ಯು ಕಾಲೇಜ್ ಅದು ಬೇರೆ ಸರ್. ಅಲ್ಲಿ ಒಂದು ಸೆಕ್ಷನ್ 22 ಸ್ಟೂಡೆಂಟ್ಸ್ ಇದೆ. ಓವರಾಲ್ 1200 ಅಂತ ಇರ್ತದೆ. 1000 ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸರ್. ಕಾಲೇಜಿನ ಆಡಳಿತ ಮಂಡಳಿ ಒಂದು ಕಥೆ ಹೇಳಿದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಕಥೆ ಹೇಳ್ತಿದ್ದಾರೆ. ಎರಡೂ ಕಾಲೇಜಿನ ಪರವಾನಗಿಯನ್ನು ಇವರು ಪಡೆದಿದ್ದು ಕಾಮಗಾರಿಯಿಂದಾಗಿ ಇಂದು ಅಲ್ಲೇ ಪಾಠ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಖಾಸಗಿ ಕಾಲೇಜು ಆಡಳಿತ ಮಂಡಳಿ ಯಾವುದೇ ಪರವಾನಗಿ ಇಲ್ಲ ಎಂದು ಹೇಳಿದ್ರೆ, ಇವರು ಸರ್ಕಾರದಿಂದ 2 ಪರವಾನಗಿ ಇದೆ ಎಂದು ಮಾಹಿತಿ ನೀಡುತ್ತಿದ್ದಾರೆ. ಸ್ಥಳಕ್ಕೆ ಹೋಗಿ ನೋಡಿದ್ರೆ ಯಾವುದೇ ಕಾಮಗಾರಿ ನಡೆಯದೆ ಸ್ಕೂಲ್ ಜಾಗವಿದ್ದು ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ. ಕಾಲೇಜು ಆಡಳಿತ ಮಂಡಳಿ ಗೋಲ್ಮಾಲ್ ಮಾಡಲು ಈ ರೀತಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಪಬ್ಲಿಕ್ ಟಿವಿ ಕೂಡ 158 ಕೋಡ್ನ ಪರವಾನಗಿ ಪಡೆದ ಸ್ಥಳಕ್ಕೆ ಹೋಗಿ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಅಲ್ಲಿ ಯಾವುದೇ ಕಾಮಗಾರಿ ನಡೀತಿಲ್ಲ. ಓಲ್ಡ್ ಆರ್ ಟಿ ಆಫೀಸ್ ಅದಲ್ಲ ಸರ್, ಅಲ್ಲಿದೆ ಸರ್ ಅದು ಕಾಲೇಜು. ಅವ್ರೇನು ವರ್ಕ್ ನಡೆದ ಸರ್, ವರ್ಕ್ ನಡೆದ ಸರ್. ಒಂದು 3-4 ತಿಂಗಳು ಟೈಮ್ ಕೊಡ್ರಿ, ಅದಕ್ಕೆ ಮೇತನ ಪರ್ಮಿಷನ್ ಕೊಡಿ ಸರ್, ಮತ್ತೆ ಮೇತನ ಮಾಡ್ಕೋತೀವಿ. ಅಲ್ಲಿದೆ ಸರ್ ಅದು, ಅವ್ರು ಅಲ್ಲಿ ನಡೆಸ್ಯಾರ ಎರಡು. ನಾನು ನೋಡ್ತೀನಿ ಸರ್, ಕ್ರಮ ಕೈಗೊಳ್ತೀನಿ ಹಂಗೇನು ಇದ್ರೆ. ಒಟ್ಟಾರೆ ಸರ್ಕಾರದಿಂದ 2 ಕಾಲೇಜಿನ ಅನುಮತಿ ಪಡೆದ್ರೂ ಒಂದೇ ಕಾಲೇಜಿನಲ್ಲಿ ಪಾಠ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಿದ್ಯಾಭ್ಯಾಸದ ಹೆಸರಿನಲ್ಲಿ ಖಾಸಗಿ ಕಾಲೇಜು ಆಡಳಿತ ಮಂಡಳಿ ಗೋಲ್ಮಾಲ್ ಮಾಡ್ತಿದೆ. ಇನ್ನಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.